ಭಾರತದಲ್ಲಿ ಹೆಂಡತಿ, ಪಾಕಿಸ್ತಾನದಲ್ಲಿ ಗಂಡ. ಮಕ್ಕಳನ್ನ ಪಾಕ್ಗೆ ಕಳುಹಿಸೋದಕ್ಕೆ ಮಹಿಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗಂಡನ ಬಳಿ ಮಕ್ಕಳನ್ನ ಕಳುಹಿಸೋದಕ್ಕಾಗದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಮಹಿಳೆ. ರಕ್ಷಣಾ ಸಿಬ್ಬಂದಿ ಎದುರು ಗೋಳಾಡ್ತಾ ಇದ್ದಾರೆ ಮಹಿಳೆ. ಪಾಕ್ ಪುರುಷನೊಂದಿಗೆ ಮೈಸೂರು ಮಹಿಳೆಗೆ ವಿವಾಹ ಆಗಿದೆ. ಮೈಸೂರಿನಲ್ಲಿ ವಾಸವಾಗಿದ್ದಂತಹ ಪಾಕ್ ಪೌರತ್ವವನ್ನ ಹೊಂದಿದಂತಹ ಮಕ್ಕಳು, ವಿಸಿಟರ್ ವೀಸಾದ ಅಡಿ ಬಂದು ವಾಸವಾಗಿದ್ದಂತಹ ಮಕ್ಕಳು, ಲಾಂಗ್ ಟರ್ಮ್ ವೀಸಾವನ್ನ ಹೊಂದಿದ್ದಾರೆ ಮಹಿಳೆ. ಮಕ್ಕಳನ್ನ ಪಾಕ್ಗೆ ತಲುಪಿಸೋದಕ್ಕೆ ಮಹಿಳೆ ಹೋಗಿದ್ದಾರೆ. ಅತ್ತ ಪಾಕಿಸ್ತಾನದಿಂದ ಹೆಂಡತಿಯ ಫೋನ್ ಸಂಪರ್ಕಕ್ಕೆ ಪತಿ ಸಿಗ್ತಾ ಇಲ್ಲ. ಮಕ್ಕಳನ್ನ ಗಡಿ ದಾಟಿಸಬೇಕು, ಗಂಡ ಫೋನ್ ತೆಗಿತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ ಹೇಳಿ ಮಹಿಳೆ ಗೋಳಾಡ್ತಾ ಇದ್ದಾರೆ. मेरा पासपोर्ट नहीं, मैं कैसे जाऊँ? हस्बैंड फोन नहीं उठा रहा है। शाम मैसूर से हूँ, शादी उधर हुई है ना, तो मैं विजिट 8 साल के बाद आई थी यहाँ इंडिया। तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है। मैं इनको किसके हवाले करूँ बॉर्डर पे? वहाँ कौन इनको लेगा? ये 3 बच्चे, कितनी उम्र है बच्चे की? ये 2.5 ये 8 इयर्स की, ये 4 इयर्स का। उधर इनको लेने वाला हस्बैंड फोन नहीं, अभी तो अब ये नहीं छोड़ेंगे ना, ये तो भेज कर रहेंगे। मैं किसको भेजूंगी? हस्बैंड फोन नहीं उठा रहे। इंडियन पासपोर्ट है किसके पास? मेरा, और मेरा पासपोर्ट भी नहीं है ना, रिन्यूअल को मैंने दिया है, उसके लिए भी स्टे ऑर्डर के लिए भी तो वो नहीं कर रहे। तो लाके वहाँ पे जी जनवरी में कितना वीजा आपके पास था? 45 डेज तक का तो मैं एक्सटेंड करवा के इनको रखा रही थी। अभी यहाँ हुई आपसे? वहाँ हुई। ये 3 उधर बॉर्न हुए हैं बस। ನನಗೆ ಮೂರು ಮಕ್ಕಳಿದ್ದಾರೆ, ಗಂಡ ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಾನು ಈ ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗ್ಲಿ ಅಂತ ಹೇಳಿ ಮಹಿಳೆ ಗೋಳಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, ಭಾರತದಲ್ಲಿ ವಾಸವಾಗಿ ಇದ್ಕೊಂಡು ಮೈಸೂರಿನ ನಿವಾಸಿಯಾಗಿ ಇದೀಗ ಬಾರ್ಡರ್ ಅಲ್ಲಿ ಹೋಗಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿರೋರ್ನ ಮದುವೆ ಯಾಕೆ ಆಗ್ಬೇಕಾಗಿತ್ತು, ಇಲ್ಲಿರೋರ್ನ ಯಾರನ್ನಾದ್ರೂ ಮದುವೆ ಆಗಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ ಅಂತ ಹೇಳಿ ಜನರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಎಷ್ಟೇ ಕಣ್ಣೀರು ಹಾಕಿದ್ರು ಏನು ಪ್ರಯೋಜನ, ಏನು ಯೂಸ್ ಆಗೋದಿಲ್ಲ.